ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಫ್ಎಸ್ಎಲ್ ಕಲಿಕಾ ಹಬ್ಬ 2025ರ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಲಿಕಾ ಹಬ್ಬ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಶಿಕ್ಷಣದ ಜೊತೆಗೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿರಂತರವಾಗಿ ಕಲಿಯುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಕಲಿಕಾ ಹಬ್ಬ ಪ್ರಯೋಜನವಾಗುತ್ತದೆ ಎಂದರು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹ ಕಾರ್ಯದರ್ಶಿ ಸದಾಶಿವಯ್ಯ ಆರ್ ಮಾತನಾಡಿ, ಕಲಿಕಾ ಹಬ್ಬ ಒಂದು ಮಕ್ಕಳ ಕಲಿಕೆಗೋಸ್ಕರ ಸರ್ಕಾರ ಆಯೋಜನೆ ಮಾಡಿರುವ ಕಾರ್ಯಕ್ರಮ. ಅದರಲ್ಲಿ ಅಕ್ಷರಗಳನ್ನು ಗಟ್ಟಿಯಾಗಿ ಓದುವುದು, ಕೈಬರಹ, ರಸಪ್ರಶ್ನೆಗಳಲ್ಲಿ ಭಾಗವಹಿಸುವುದು, ಮಕ್ಕಳು ಎಲ್ಲ ಕಲಿಕೆಗಳಲ್ಲಿ ಭಾಗವಹಿಸಬೇಕು ಎಂಬುದೇ ಸರ್ಕಾರದ ಉದ್ದೇಶವಾಗಿದೆ. ಸ್ಪಷ್ಟ ಓದು, ಶುದ್ಧ ಬರಹ, ಸರಳ ಗಣಿತ ಈ ರೀತಿಯ ಕಲಿಕೆಗಳನ್ನು ಕಲಿಯುವುದಕ್ಕೋಸ್ಕರ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಓ ಶ್ರೀನಿವಾಸ್, ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಎನ್ ಇಂದ್ರಮ್ಮ, ನಾಯಕನಹಟ್ಟಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಆರ್ ಈಶ್ವರಪ್ಪ, ನಾಯಕನಹಟ್ಟಿ ಹೋಬಳಿಯ ಶಿಕ್ಷಕರ ಬಳಗದ ಅಧ್ಯಕ್ಷ ತಿಪ್ಪೆ ರುದ್ರಪ್ಪ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮನ್ಮನೆಹಟ್ಟಿ ಬಡ್ತಿ ಮುಖ್ಯೋಪಾಧ್ಯಾಯ ವಿಜಯಕುಮಾರ್, ಹೊಸ ಜೋಗಟ್ಟಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ತಿಪ್ಪೇಸ್ವಾಮಿ, ದೈಹಿಕ ಶಿಕ್ಷಕ ಯತೀಶ್ ಹಾಗೂ ತೀರ್ಪುಗಾರರು, ಕ್ಲಸ್ಟರ್ ಶಿಕ್ಷಕರು, ಶಿಕ್ಷಕಿಯರು, ವಿವಿಧ ಶಾಲೆಯ ವಿದ್ಯಾರ್ಥಿನಿಯರು, ಬಿಸಿಯೂಟ ಕಾರ್ಯಕರ್ತರು ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಸರ್ ಹಾಕಿ ನಿಧಾನಕ್ಕೆ ಹಾಕಿ. ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕಿಯರೇ, ಅದರ ಮುಖ್ಯೋಪಾಧ್ಯಾಯರೇ, ಮತ್ತು ಕಲಿಕಾ ಹಬ್ಬದ ಮಕ್ಕಳು ಅಂದರೆ ಪ್ರತಿಯೊಂದು ಚಟುವಟಿಕೆಯಲ್ಲೂ ಭಾಗವಹಿಸುವುದರಿಂದ ಅವರಲ್ಲಿ ಆಸಕ್ತಿ ಜಾಸ್ತಿ ಆಗಿ ಮೂಡುತ್ತದೆ. ಅವರನ್ನು ಆತ್ಮಶಕ್ತಿಯೂ ಜಾಸ್ತಿ ಆಗುತ್ತದೆ. ಅವರಲ್ಲಿ ಒಂದು ಆಸಕ್ತಿಯಿಂದ ಅವರು ಕಲಿಯಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಒಬ್ಬರು ಬರಲ್ಲ ಅಂತೇಳಿ ಹಿಂದೆ ಹೋಗೋದು, ಒಬ್ಬರು ಮುಂದಿನ ಮಕ್ಕಳನ್ನೇ ಮುಂದೆ ಬಿಟ್ಟು ಕಲಿಸೋದು, ಅದೇನು ಮಕ್ಕಳು ಕಲಿಯಲ್ಲ ಅನ್ನಿಸ್ತದೆ. ಎಲ್ಲ ಮಕ್ಕಳು ಒಂದೇ ಆಗಿ ಒಗ್ಗಟ್ಟಿನಿಂದ ಹಿಂದೆ ಇರೋರನ್ನ ಮುಂದೆ ಇರೋರನ್ನ ಎಲ್ಲರೂ ಒಗ್ಗಟ್ಟಿನಿಂದ ಜೊತೆಗೂಡಿ ಕಲಿಸೋದ್ರಿಂದ ಮಕ್ಕಳಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಬಹಳ ಮುಂದೆ ಬರ್ತಾರೆ, ಆಸಕ್ತಿಯಿಂದ ಕಲಿತಾರೆ ಅಂತ ಹೇಳ್ಬಿಟ್ಟು ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು.